ಇದೊಂದು ಇದಿಷ್ಟು ಒಂದು ಕಡೆ ಆದರೆ ಇವಾಗ ನೀವು ನೋಡ್ತಾ ಇದ್ದೀರಿ ರಾಜ್ಯದ ಹಲವು ಕಡೆ ಹಲವು ಜಿಲ್ಲೆಗಳಲ್ಲಿ ಗುತ್ತಿಗೆದಾರರ ಆತ್ಮಹತ್ಯೆ ನಡೀತಿದೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ ಸರ್, ಗುತ್ತಿಗೆದಾರ ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆನೇ ಇಲ್ಲ. ಒಬ್ಬ ADGP ರ್ಯಾಂಕ್ನವ ಬಿನ್ ಡ್ರೆಸ್ನಲ್ಲಿ ಲಾಠಿ ಚಾರ್ಜ್ ಮಾಡ್ತಾನೆ, ಅವನ ಮ್ಯಾಗೇನು ಕ್ರಮ ಇಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಬೆಳಗಾವ್ದವ ಗಡೇಕರ್ ಅಂತೇಳಿ ಹೀನಾಯವಾಗಿ ನಮ್ಮ ಸಮುದಾಯದವ್ರಿಗೆ ಹೊಡಿತಾನೆ, ಅವನಿಗೆ 10,000 ರೂಪಾಯಿ ಮುಖ್ಯಮಂತ್ರಿ ಬಹುಮಾನ ಕೊಡ್ತಾರೆ. ಅದೇ ಹಿತೇಂದ್ರ ADGPನೇ ಅವ್ರು ಬಹುಮಾನ ಕೊಡಿಸ್ತಾರೆ. ಅಂದರೆ ಹಿಂದೂಗಳನ್ನು ಹೊಡೆದವ್ರಿಗೆ ಬಹುಮಾನ ಸಿಗ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಎದಕ್ಕೆ ಕೊಟ್ಟರೆ 10,000 ರೂಪಾಯಿ? ಇಡೀ ಪೊಲೀಸ್ ಇಲಾಖೆನೇ ಅಲ್ಲಿ ಏನು ಕೆಲಸ ಮಾಡಿದೆ. ಒಬ್ಬನೇ ಒಬ್ಬ ಇನ್ಸ್ಪೆಕ್ಟರ್ ಕೆಲಸ ಮಾಡ್ಯಾನ ಇಡೀ ಮೊನ್ನೆ ನಡೆದ ಸುವರ್ಣಸೌಧದ ಸದನದಲ್ಲಿ. ಹಾಗಾದರೆ ಈ ಗುಂಡಾಗಳ ಒಳಗೆ ಹೆಂಗೆ ಬಂದರು? ಸಿಟಿ ರವಿನ ಕೊಲೆ ಮಾಡ್ಬೇಕಂತ ಬಂದವ್ರಿಗೆ ಯಾರು ಬಿಟ್ಟರು? ಆ ಪೊಲೀಸ್ ಅಧಿಕಾರಿಗಳು ಯಾರು? ಅವ್ರ ಮ್ಯಾಗ ಏನು ಕ್ರಮ? ಅಲ್ಲಿ ಆ ಕನ್ಸರ್ನ್ ಆ ಗೇಟಿಗೆ ಯಾವ SP ಕಂಟ್ರೋಲ್ನಾಗಿತ್ತು? ಅವ್ರ ಮ್ಯಾಗ ಯಾಕೆ ಕ್ರಮ ತೊಗೊಲಿಲ್ಲ? ಆ ಗುಂಡಾಗಳು ಒಳಗೆ ಬಂದು ಧಮಕಿ ಕೊಡೋಷ್ಟು ವಿಧಾನ ಪರಿಷತ್ತಿನ ಮೊಗಸಾಲೆಗೆ ಬರೋಷ್ಟು ಅವ್ರು ಹೋಗ್ಯಾರಂದರೆ ಇದು ಗುಂಡಾಗಿರಿ ಆಯ್ತಲ್ಲ. ಹಂಗಾದ್ರೆ ವಿಧಾನಸಭೆಯಲ್ಲೇ ಶಾಸಕರಿಗೆ ಸುರಕ್ಷತೆ ಇಲ್ಲ, ಇನ್ನು ಜನಸಾಮಾನ್ಯರಿಗೆ ಏನಿದೆ ಈ ರಾಜ್ಯದಲ್ಲಿ? ಇವಾಗ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಎಲ್ಲ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ, ಕ್ರೈಮ್ ರೇಟ್ ಕಡಿಮೆ ಆಗ್ತಿದೆ, ಆಕ್ಸಿಡೆಂಟ್ ರೇಟ್ ಕಡಿಮೆ ಆಗ್ತಿದೆ ಅಂತ. ರೇಟು ನೀವು ಪೊಲೀಸ್ ಸ್ಟೇಷನ್ದಾಗ ಲಾಜ್ ಮಾಡ್ಕೊಂಡ್ರೆ ಕ್ರೈಮ್ ರೇಟ್ ಗುರ್ತಾಗ್ತದೆ. ಸಿಟಿ ರವಿ ಕೊಟ್ಟಿದ್ರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು, ಯಾಕೆ ಅದನ್ನು FIR ಮಾಡಲಿಲ್ಲ? ನನಗನ್ನಿಸ್ತದೆ ಭಾಳ ದುರ್ದೈವ. ಕೆಲವೊಂದು IPS ಒಂದು 2-3 IPS ಅವರು ಕಾಂಗ್ರೆಸ್ನ ಕಾರ್ಯಕರ್ತರಂಗೆ ಕೆಲಸ ಮಾಡ್ಲಕತ್ತಾರೆ. ಅಲ್ಲಿ ಒಬ್ಬ ಅದಾನ ಅಲ್ಲಿ ಪೊಲೀಸ್ ಕಮಿಷನರು, ಏನೋ ಹೆಸರೈತ ಒಂದು. ಆ ಮನುಷ್ಯ ನಾನು ನೋಡಿದೆ, ಒಬ್ಬ SP ಒಬ್ಬ IPS ಪೋಸ್ಟ್ನಾಗಿರೋರು ಹೆಂಗಿರಬೇಕು? ಯಾವ ಸರ್ಕಾರ ಇರಲಿ, ಮುಖ್ಯಮಂತ್ರಿ ಇರಲಿ, ನ್ಯಾಯದ ಪರವಾಗಿರ್ಬೇಕು. ಬೇಕಾದ ಹೇಳ್ತಾರೆ ಮುಖ್ಯಮಂತ್ರಿ ಹೋಗಿ 1-2 ಕೊಲೆ ಮಾಡಂದ್ರೆ ಮಾಡ್ತಾರಾ? ಮುಂದೆ ಇವ್ರು ಬದಲಾವಣೆ ಆದಾಗ ಆವಾಗ ಎನ್ಕ್ವೈರಿ ಆಗೋದೆ. ಈ ಮಾನವ ಹಕ್ಕು, ರಾಷ್ಟ್ರೀಯ ಮಾನವ ಹಕ್ಕಕ್ಕೂ ನಾವು ಕಂಪ್ಲೇಂಟ್ ಮಾಡಕತ್ತೀವಿ. ಇದು ಹೆಂಗೆ ಬಿಡೋದಿಲ್ಲ ನಾವು. ಆ ADGP ಮಾಡಿದಂಥದ್ದು ಪೂರ್ಣ ತಪ್ಪು. ಯಾವುದೇ ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಅದಕ್ಕಾದಂಥ ಒಂದು ಇದು ಕ್ರಮ ಇದೆ. ಆ ಕ್ರಮ ಬಿಟ್ಟು ಒಮ್ಮೆ ಗಡೇಕರ ಅವ್ನು ಕೂಡಿ ಲಾಠಿ ಚಾರ್ಜ್ ಮಾಡಿದ್ದು ಹೀನಾಯವಾಗಿ ನಮ್ಮ ಜನರ ಮೇಲೆ ಮಾಡಿದ್ದು. ಇದನ್ನು ಕೇಳ್ತೀವಿ ನಾವು, ಬಿಡೋದಿಲ್ಲ. ಏನಾರು ತಿಳ್ಕೊಂಡಿರ್ಬೇಕು. ನಾನು ಹಿಂದೆ ಸಿದ್ದರಾಮಯ್ಯ ಇದ್ದಾರೆ, DK ಶಿವಕುಮಾರ್ ಅದಾರೆ ಅಂದರೆ ನಾನು ನಡೀದಿಲ್ಲ. ಲಾಲು ಪ್ರಸಾದ್ ಅಂತವರೇ ಜೈಲಿಗೆ ಹೋಗ್ಬೇಕಾಯ್ತು. ಕೊಲೆ, ಅತ್ಯಾಚಾರ, ದಬ್ಬಾಳಿಕೆ ಮಾಡಿದ್ರೆ ಯಾವ ಪ್ರಧಾನಮಂತ್ರಿ ತನ್ನೂ ಯಾರನ್ನೂ ಬಿಡೋದಿಲ್ಲ, ಜೈಲಿಗೆ ಕಳಿಸ್ತಾರೆ. ಇವ್ರು ಯಾರು? ಇವು ಎಲ್ಲ ಕೂಡಿ ನೋಡೋಣ. ADGP 2 ದಿವಸ ಬಹುಶಃ ಬೆಂಗಳೂರು ಕಮಿಷನರ್ ಮಾಡ್ತಿರ್ಬೇಕು ಈಗ ಇಟ್ಟರಲ್ಲಿ.